ಅಯೋಧ್ಯೆಯ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನ ನಗರದ ಹಾಗೂ ಗ್ರಾಮೀಣ ಭಾಗದ ವಿವಿಧ ಕೇಂದ್ರಗಳಿಗೆ ವಿತರಿಸುವ ಕಾರ್ಯಕ್ರಮಕ್ಕಿಂದು ಸೋಮವಾರಪೇಟೆಯ ಶ್ರೀ ಮಠದ ಅಭಿನವ ರಾಜೋಟಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಸಮಾಜದ ಶ್ರೀರಾಮನ ಭಕ್ತರು ವತಿಯಿಂದ ನಗರದ ಆಶಾಪುರ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು, ನಾವು ಧರ್ಮ ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಎನ್ನುವುದನ್ನು ಅಯೋಧ್ಯೆಯ ಶ್ರೀರಾಮ ಮಂದಿರವೇ ಸಾಕ್ಷಿಯಾಗಿದೆ ಅಂತ ಹೇಳಿದರು. ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಅನೇಕ ತೊಂದರೆಗಳು ಬಂದರೂ ಕೂಡ ಶ್ರೀರಾಮ ಭಕ್ತರು ಯಾವುದನ್ನೂ ಲೆಕ್ಕಿಸದೆ ಮಂದಿರ ನಿರ್ಮಾಣದ ಸಂಕಲ್ಪವನ್ನು ಈಡೇರಿಸಿದ್ದಾರೆ. ಅಯೋಧ್ಯೆ ಹಿಂದೂಗಳಿಗೆ ಭಕ್ತಿಯ ಕೇಂದ್ರವಾಗಿದೆ. ಹಲವು ವರ್ಷಗಳ ಹೋರಾಟದ ಫಲವಾಗಿ ಜನವರಿ 22ರಂದು ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದೆ ಅಂತ ಹೇಳಿದರು. ಇನ್ನು ಅಭಿಯಾನದ ಜಿಲ್ಲಾ ಸಂಚಾಲಕರಾದ ರಾಜೇಂದ್ರ ಹರವಿ ಅವರು ಕೂಡ ಮಾತನಾಡಿದರು. 1992ರಲ್ಲಿ ನಡೆದ ಘಟನೆ ಇಡೀ ದೇಶದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತು. ಈಗ ಅಯೋಧ್ಯೆ ಹಿಂದೂಗಳ ಶಕ್ತಿ ಕೇಂದ್ರವಾಗಿ ರೂಪುಗೊಂಡಿದೆ, ಸಂಘಟನೆಯ ಕೇಂದ್ರವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ನಗರ ಅಧ್ಯಕ್ಷರಾದ ಸುನಿಲ್ ಕುಮಾರ್, ನಗರ ಸಂಯೋಜಕ ಚಂದ್ರಶೇಖರ್ ಶೆಟ್ಟಿ, ರಾಯಚೂರು ಗ್ರಾಮಾಂತರ ಸಂಯೋಜಕ ರವಿ ವೀರಾಪುರ್ ಸರ್ವ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ರವಿ ವೀರಾಪುರ್ ಅವರು ನೆರವೇರಿಸಿದರು. ವರದಿ ವೀರನಗೌಡ ಗಾರಲದಿನಿ, ಮಹಾಯುಧ ನ್ಯೂಸ್, ರಾಯಚೂರು. ಅಯೋಧ್ಯೆಯ ವಿವಾದ ಐತಲ್ಲ, ಆ ವಿವಾದ ಇಡೀ ಭಾರತದ ಜನರನ್ನು ಒಗ್ಗೂಡಿಸಿರುವಂಥದ್ದು. ಇಡೀ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಇಡೀ ದೇಶದ ಜನ ಒಗ್ಗಟ್ಟಾಗಿ ಅದಕ್ಕೆ ಹೋರಾಟ ಮಾಡಿದ್ದು. ಭಾರತದ ನಕ್ಷೆಯನ್ನು ಜೋಡಿಸಬೇಕಾದ್ರೆ ದೇಹದ ಅಂಗಾಂಗಗಳನ್ನು ಜೋಡಿದ್ದು, ಅದೇ ರೀತಿ ರಾಮ ಮಂದಿರಕ್ಕೋಸ್ಕರ ಇಡೀ ಜನ ಹೋಗಿದ್ವಿ. ಅವರೆಲ್ಲರೂ ಒಟ್ಟುಗೂಡಿಸಬೇಕಾದ್ರೆ ಈ ಒಂದು ರಾಮ ಮಂದಿರ ಒಂದು ವಿವಾದವಾಗಿ ಬರಬೇಕಾಯಿತು. ಹಾಗಾಗಿ ಇಡೀ ದೇಶ ಬಲಿಷ್ಠವಾಗಿ ಅದನ್ನ ಉದ್ಘಾಟನೆಗೆ ರೆಡಿಯಾಗಿ ನಿಂತಿರುವಂಥದ್ದು, ಸಿದ್ಧತೆಗೊಂಡಿರುವಂಥದ್ದು ನಾವು ನೋಡ್ತೀವಿ. ಈ ಮೂಲಕವಾಗಿ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡಿ ಇವತ್ತು ಅದನ್ನ ಉದ್ಘಾಟನೆಗೆ ಇದೇ ಜನವರಿ 22ರಂದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನುರಾಜ ನಿರ್ಮಾಣಿಸಿದಂತ ಊರು ಸರಿಯು ನದಿಯ ಪಕ್ಕದಲ್ಲಿರುವಂತಹ ಸ್ಥಳ. ನೆಕ್ಸ್ಟ್ ಅಯೋಧ್ಯ ರಾಮನ ನಂತರ ಬಂದಂತ ಕುಶ ರಾಮನ ನೆನಪಿಗಾಗಿ ಒಂದು ಅಯೋಧ್ಯೆಯ ಸರಿಯು ನದಿಯ ಜನಾಂಗ ಒಂದು ಆಧಾರ ಪುರುಷ ಎಂದು ಆದರ್ಶ ಪುರುಷ ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ರಾಮನ ನೆನಪಿಗೋಸ್ಕರ ಸಂಸ್ಕೃತಿಯಿಂದ ಪೂಜೆ ಮಾಡುತ್ತಾ ಬಂದಿರುವಂತದ್ದು ನಾವು ನೋಡ್ತೀವಿ. ಹೀಗೆ 1928ರಲ್ಲಿ ಈ ಭವ್ಯವಾದ ರಾಮ ಮಂದಿರವನ್ನ ಬಾಬರ್ನ ಸೇನಾಪತಿಯಾದಂತ ಮೀರ್ ಭಾಗ್ಯದ ಅಯೋಧ್ಯೆ ಯಾವ ರೀತಿ ಕೇಳಿದ್ರೆ, ಅಯೋಧ್ಯೆ, ಕಾಶಿ, ಮಧುರನ 3 ದೇಶಗಳನ್ನ 3 ದೇವಸ್ಥಾನಗಳನ್ನ ನಾಶ ಮಾಡಿದ್ರೆ ಇಡೀ ಭಾರತೀಯ ಸಂಸ್ಕೃತಿ, ಈ ಊರನ್ನ ನಾವು ನಾಶಪಡಿಸಿದ್ರೆ ಹಿಂದೂ ಸಂಸ್ಕೃತಿನ ನಾಶ ಆಗುತ್ತಾ, ನಮ್ಮ ಸಂಸ್ಕೃತಿಗೆ ಏರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನ ಹೊಂಚಾಕಿ ಜನ್ಮಸ್ಥಾನ ಮಸೀದ್ ಅಂತೇಳಿ ಒಂದು ಕಟ್ಟಡವನ್ನು ಕಟ್ತಾನೆ. ಜನ್ಮಸ್ಥಾನ್ ಮಸೀದಿ ಅನ್ನುವ ರೀತಿಯೊಳಗೆ ಅದನ್ನು ಕಟ್ತಾನೆ. ಅದು ಮೊದಲು ಬಾಬರ್ ಮಸೀದಿ ಅಂತ ಕರಿತಾ ಇರಲಿಲ್ಲ, ಕಟ್ಟಿಸ್ತಾನೆ. ನಂತರ ಮುಸ್ಲಿಮರ ತಲೆಯಲ್ಲಿ ಒಟ್ಟಾಗಿ ಈ ತರದ ಯೋಚನೆ ಇರಬೇಕಾದ್ರೆ